ಹಾಗೆ ದುರ್ಗುಟ್ಕೊಂಡು ನೋಡ್ಬೇಡ, ಏರ್ಪಾಡ್ಗಳಿಗೆ ದೃಷ್ಟಿ ಬಿದ್ಬಿಡುತ್ತೆ. ಹಾಗಾದ್ರೆ ನಿಮ್ ತಮ್ಮಂಗೆ ಈ ಸರಿ ನೀವೇ ದೃಷ್ಟಿ ತೆಗಿರಿ. ತೆಗಿತೀನಿ, ನನ್ ತಮ್ಮನೇ ಅಲ್ವಾ. ಹೆಂಡತಿ ಇಲ್ಲ ಅಂತ ಗೊತ್ತಿದ್ರು ಬರ್ತ್ಡೇ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾನೆ ನೋಡಿ. ನೀವಂತೂ ಕನಿಷ್ಠ ವಿಶ್ ಕೂಡ ಮಾಡಲ್ಲ. ಸರಿ, ಹಾಗಾದ್ರೆ ನೀನ್ ಕೂಡ ನಂಗೆ ಹೇಳ್ದಿನಿ, ಎಲ್ಲಿಗಾದ್ರೂ ಹೋಗ್ಬಿಡು. ಅವಾಗ ನೋಡು ಮಾರಮ್ಮನ್ ಜಾತ್ರೆ ಹೇಗಿರುತ್ತೆ ಅಂತ. ಇರುವಾಗ್ಲೇ ಮಾಡ್ಲಿಲ್ಲ, ಹೋದ್ಮೇಲೆ ಯಾಕೋ ಸಂಭ್ರಮಗಳು. ನಾನ್ ನೋಡ್ತೀನೋ ಸಾಯ್ತೀನೋ. ಈ ಬರ್ತ್ಡೇ ಬೇಬಿ ಕೆಳಗ್ ಬರ್ದೆ ಏನ್ ಮಾಡ್ತಿದ್ದಾಳೆ? ಹೀರಿ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಸರಿ. ನಿಮ್ಮಪ್ಪ ನಿಜ ಹೇಳ್ಬೇಕು ಅಂತ ನನಗ್ ಮಾತ್ರ ಆಸೆ ಇರಲ್ವಾ? ಆದ್ರೆ ಅಮ್ಮವ್ರಿಗೆ ಕೊಟ್ಟಿರೋ ಮಾತನ್ನ ನಾನು ಉಳಿಸ್ಕೋಬೇಕಲ್ವಾ? ಅದನ್ನ ಎದುರಿಸಿ ಯಾರಿಗೂ ಹೇಳಕ್ಕಾಗ್ತಿಲ್ಲ. ರಾಹುಲ್ ಅವ್ರ ಮುಂದೆ ನಿಜ ಒಪ್ಕೊಳಕ್ ಆಗ್ತಿಲ್ಲ. ಈಗೇನ್ ಮಾಡ್ಲಮ್ಮ? ಹಾಗೆ ಸುಮ್ಮನೆ ನೋಡ್ತಾ ಇರೋದಲ್ಲ, ಏನಾದ್ರೂ ಒಂದು ಹೇಳು ಪುಟ್ಟ. ಏನು ಅಮ್ಮ ಮಗಳು ಇನ್ನ ಹೀಗೆ ಕೂತ್ಕೊಂಡಿದ್ದೀರಾ? ರೆಡಿ ಆಗಲ್ವಾ? ಇಲ್ಲ ನವ್ಯಮ್ಮ, ನಾನು ಬರಲ್ಲ. ಹೋಗಿ ಏನೋ ಒಂದು ಸುಳ್ಳು ಹೇಳಿ ಈ ಗಂಡಾಂತರದಿಂದ ಪಾರ್ ಮಾಡಿ. ಗುಡ್ ನ್ಯೂಸ್ ಅಂತ ನಾವು ಫೀಲ್ ಆಗ್ತಿದ್ರೆ ಗಂಡಾಂತರ ಅಂತಿದ್ಯಲ್ಲ ಸರ್ಸು. ನೀವ್ ನನ್ನ ಜೀವನದ ಬಗ್ಗೆ ಯೋಚನೆ ಮಾಡಿ ಮಾತಾಡ್ತಿದ್ದೀರಾ, ಆದ್ರೆ ನಾನು ಭವಿಷ್ಯ ಗೊತ್ತಾಗಿ ಬೇಡ ಅಂತಿದ್ದೀನಿ. ಏನಾಯ್ತು ನಿನ್ಗೆ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಮ್ಮ ಅಣ್ಣನ ಜೊತೆಗೆ ಸಂತೋಷವಾಗಿರೋದಕ್ಕಿಂತ ಇನ್ನೇನ್ ಬೇಕು ನಿನ್ಗೆ? ಆ ಸಂತೋಷ ದೂರ ಆಗುತ್ತೆ ಅಂತಾನೆ ಬೇಡ ಅಂತ ಹೇಳ್ತಿರೋದು. ಯಾಕೆ ದೂರ ಆಗುತ್ತೆ? ಇಷ್ಟಕ್ಕೂ ಪ್ರಾಬ್ಲಮ್ ಏನು ಅಂತ ಹೇಳು. ಕ್ಲಿಯರ್ ಮಾಡೋದಕ್ಕೆ ನಾವೆಲ್ಲ ಇದೀವಲ್ಲ. ಎಷ್ಟೇ ಜನ ಇದ್ರು ಒಡೆದೋಗಿರೋ ಅದೇ ನವ್ಯಮ್ಮ ಹೃದಯನ ಮತ್ತೆ ಜೋಡ್ಸೋದಕ್ಕಾಗಲ್ಲ. ಯಾರ ಬಗ್ಗೆ ಮಾತಾಡ್ತಿದ್ಯಾ ಸರ್ಸು? ಅದು ನನ್ನ ಭಾಷಿಣಿ ಅಂತ ಮೇಡಮ್ಗೆ, ಆ ಕುಟುಂಬಕ್ಕೆ ಹೇಳಿದ್ದೀನಿ. ಇವಾಗ ಅವ್ರಿಗೆ ನಿಜ ಗೊತ್ತಾದ್ರೆ ಅವ್ರು ಸಹಿಸ್ಕೊಳ್ಳಲ್ಲ. ಆ ನಿಜ 4 ಗೋಡೆಗಳ ಮಧ್ಯೆ ಇರೋ ಹಾಗೆ ನೋಡ್ಕೊಳ್ಳೋಣ ಸರ್ಸು. ನಿಧಾನವಾಗಿ ಯಾವತ್ತೋ ಒಂದಿನ ಮನೆಗೆ ಕರೆದು ಅವ್ರಿಗೆ ಅರ್ಥ ಆಗೋಗೆ ನಿಜ ಹೇಳೋಣ, ಸರಿನಾ? ಇದು ನೀವ್ ಹೇಳ್ದಷ್ಟು ಸುಲಭ ಅಲ್ಲ ನವ್ಯಮ್ಮ. ನೀನ್ ಅನ್ಕೋತಿರೋಷ್ಟು ಕಷ್ಟ ಕೂಡ ಅಲ್ಲ ಅಲ್ವಾ? ನನ್ ಜೊತೆಗೆ ಎಲ್ರೂ ರೆಡಿ ಆಗಿದ್ದಾರೆ. ನೀನು ನಿನ್ ಪ್ರಿನ್ಸಸ್ ಕೂಡ ರೆಡಿ ಆಗಿ ಕೆಳಗಡೆ ಬನ್ನಿ. ಸರಿ ನವ್ಯಮ್ಮ, ನೀವ್ ಹೋಗಿರಿ, ನಾನು ಬರ್ತೀನಿ. ಬೇಗ ಬನ್ನಿ. ಏನದು ಇಷ್ಟೊಂದು ಯೋಚನೆ ಮಾಡ್ತಿದ್ದಾಳೆ? ರಾಹುಲಿಗೆ ನಿಜ ಗೊತ್ತಾಗೋದು ಅವಳಿಗೆ ಒಳ್ಳೇದೇ ಅಲ್ವಾ? ಆದರೂ ಏನು ಇವಳ ಭಯ? ಭಾಷಿಣಿ ಕುಟುಂಬಕ್ಕೋಸ್ಕರ ಇಷ್ಟೊಂದೆಲ್ಲ ಯೋಚನೆ ಮಾಡ್ಬೇಕಾ? ಇಲ್ಲ ಏನಾದರೂ ಸೀಕ್ರೆಟ್ನ ಬಚ್ಚಿಡ್ತಿದ್ದಾಳ? ಓಕೆ ತೇಜ, ನಿಮ್ ಮೇಡಮ್ ಮತ್ತೇನಾದ್ರು ಫೋನ್ ಮಾಡಿದ್ರಾ? ಯಾವಾಗ ಬರ್ತೀನಿ ಅಂತ ಏನಾದ್ರು ಹೇಳಿದ್ಲಾ? ಇಲ್ಲ ಡ್ಯಾಡ್, ನಾನು ಎಷ್ಟೊತ್ತಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ಎಷ್ಟೇ ಮುಖ್ಯವಾದ ಮೀಟಿಂಗ್ ಇದ್ರು ಇಷ್ಟೊತ್ತಿಗೆ ಮನೆಗೆ ಬರ್ತಾ ಇದ್ಲು. ಅದಕ್ಕಿಂತ ಮುಖ್ಯವಾದ ವಿಷಯ ಏನಿರಬಹುದು ಅಂತ. ಅಂದ್ರೆ ಮೇಡಮ್ ಇವತ್ತು ಪೂರ್ತಿ ಆಫೀಸ್ಗೆ ಹೋಗಿಲ್ವಲ್ಲ ಡ್ಯಾಡ್? ಮೇ ಬಿ ಏನಾದ್ರು ಪೆಂಡಿಂಗ್ ವರ್ಕ್ಸ್ ಇರಬಹುದು, ಫಿನಿಶ್ ಮಾಡ್ತಿದಾರೇನೋ. ಮಾರ್ನಿಂಗ್ ಬರ್ಬೋದು ಬಿಡಿ. ನನಗೂ ಹಾಗೆ ಅನಿಸ್ತಾ ಇದೆ. ಹೇ, ಯಾಕೆ ಎಲ್ರು ಹೀಗಿದ್ದೀರಾ? ಓ, ನನ್ ಸರ್ಪ್ರೈಸ್ ಏನು ಅಂತ ತಿಳ್ಕೊಳ್ಳೋದಕ್ಕೆ ಟೆನ್ಷನ್ ಆಗ್ತಿದ್ಯಾ? ಇರಲ್ವಾ ಮತ್ತೆ? 4 ಯಾವಾಗ ಆಗುತ್ತೋ ಅಂತ ಎಷ್ಟು ಈಗರಾಗಿ ವೇಟ್ ಮಾಡ್ತಿದೀವಿ ಗೊತ್ತಾ ನಿಂಗೆ? ರಾಹುಲ್, ಸರ್ಸುಗೋಸ್ಕರ ಇದನ್ನೆಲ್ಲ ಮಾಡೋದು ಸಂತೋಷನೇ, ಆದ್ರೆ ಅವಳು ಬರ್ತಾಳೆ ಅಂತ ಹೇಗ್ ನಂಬ್ತೀಯಾ? ಏನಾದ್ರೂ ಕಾರಣ ಇದೆಯಾ? ಇಲ್ಲ ಅವಳ ಬಗ್ಗೆ ಏನಾದ್ರೂ ಸಾಕ್ಷಿ ಸಿಕ್ಕಿದ್ಯಾ? ನನ್ನ ಮನಸ್ಸೇ ಸಾಕ್ಷಿ, ಪ್ರೀತಿನೇ ನನ್ನ ಬಲ. ಇದಕ್ಕೂ ಮೀರಿ ಡೀಟೇಲ್ಸ್ನ ನೀವು ಕೇಳಬೇಡಿ, ನಾನು ಹೇಳೋದೂ ಇಲ್ಲ. ನೀವು ಊಹಿಸ್ತಿರೋ ಘಟನೆಗೆ ನೀವೆಲ್ಲರೂ ಶಾಕ್ ಆಗೋ ಟ್ವಿಸ್ಟ್ಗೆ ರೆಡಿ ಆಗಿರಿ.
ಅಬ್ಬಬ್ಬಾ, ಈ ಗೆಟಪ್ಪು ಮೇಕಪ್ಪು ಸೀರೆ, ನಿನ್ ತಯಾರಿ ಮಾಮೂಲಿಯಾಗಿಲ್ವಲ್ಲ. ನಿನ್ ತಯಾರಿ ನೋಡ್ತಿದ್ರೆ ರಾಹುಲ್ ಕೇಳಕ್ಕೂ ಮುಂಚೆ ನಾನೇ ಸರ್ಸು ಅಂತ ಒಪ್ಕೊಳ್ಳೋ ಹಾಗಿದ್ಯಲ್ಲ. ಹಾಗೆ ಒಪ್ಕೊಳ್ಳೋಳೆ ಆಗಿದ್ದಿದ್ರೆ ಇಷ್ಟು ದಿನ ಸೈಲೆಂಟ್ ಆಗಿ ಯಾಕಿರ್ತಿದ್ದೆ? ಯಾರಿಗ್ ಗೊತ್ತು, ನಿನ್ನ ಆಲೋಚನೆ ಏನಿದ್ಯೋ ಏನೋ. ಆಲೋಚನೆ ಅಲ್ಲ, ಅಗತ್ಯ. ಅದನ್ನ ನಿಮ್ಗ್ ಮಾತ್ರ ಅಲ್ಲ, ಯಾರಿಗೂ ಹೇಳಕ್ಕಾಗಲ್ಲ. ಅಂದ್ರೆ ಏನೋ ತುಂಬಾ ದೊಡ್ಡ ಪ್ಲಾನೇ ಹಾಕಿದ್ಯಾ ಅಂತಾಯ್ತು. ನೀವ್ ಏನಾದ್ರೂ ಅನ್ಕೊಳ್ಳಿ, ನಾನ್ ಅನ್ಕೊಳ್ಳೋದಲ್ಲ, ಭಾಷಿಣಿ ಮನೆಗ್ ಹೋಗಿ ನಾರಾಯಣ ಸಾವಿತ್ರಿನ ಕರ್ಕೊಂಡ್ ಬರ್ತೀನಿ, ನಡೆದಿದ್ದನ್ನೆಲ್ಲ ಪೂರ್ತಿ ಹೇಳ್ತೀನಿ. ಆಗ ಅವ್ರು ಏನಂತಾರೋ ಏನ್ ಅನ್ಕೋತಾರೋ ಇಬ್ರು ಸೇರ್ ಕೇಳೋಣ, ಓಕೆನಾ? ಏನು ಹೆದರ್ಸ್ತಿದ್ದೀರಾ? ಇಲ್ಲ, ನಿನ್ನ ಕಂಟ್ರೋಲ್ ಮಾಡೋಕೆ ನನ್ ಕೈಯಲ್ಲೇ ಇದೆ ಅಂತ ಹೇಳ್ತಿದ್ದೀನಿ. ನನ್ನ ಕುಟುಂಬಕ್ಕೆ ಸಹಾಯ ಮಾಡ್ತಿದ್ದೀನಿ, ಭಾಷಿಣಿ ಋಣನ ತೀರಿಸ್ತಿದ್ದೀನಿ. ಮೋಸನ ಸಹಾಯ ಋಣ ಅಂತ ಫೀಲ್ ಆಗೋದು ನಿನಗ್ ಮಾತ್ರನೇ ಗೊತ್ತಿರೋದು. ನೀವೇನೇ ಅನ್ಕೊಂಡ್ರು ನನ್ಗದ್ರಿಂದ ನಷ್ಟ ಇಲ್ಲ. ಆದ್ರೆ ನನ್ ಮೇಲಿರೋ ದ್ವೇಷಕ್ಕೆ ಒಂದ್ ವಿಷಯನ ಮರ್ತ್ ಹೋಗ್ತಿದ್ದೀರಾ. ಈಗ ನೀವು ಭಾಷಿಣಿ ಮನೆಗೆ ಹೋಗಿ ನಿಜ ಹೇಳಿದ್ರೆ ಈ ಮನೆಯವರು ಸುಮ್ನೆ ಇರ್ತಾರಾ? ಈ ಲಾಜಿಕ್ ಇವಳಿಗೂ ಗೊತ್ತಾಗೋಯ್ತಾ? ಆದ್ರೂ ಹೆದರ್ಬಾರ್ದು, ಇಲ್ಲಾಂದ್ರೆ ಇವಳು ನಮ್ ಕಂಟ್ರೋಲಿಗೆ ಸಿಗಲ್ಲ. ಸುಮ್ನೆ ಇರ್ದೆ ಸಾಯಿಸ್ತಾರ? ಸಾಯಿಸ್ಲಿ ಬಿಡು. ಒಂದು ಸರಿ ಅನ್ಕೊಂಡ್ರೆ ಯಾರಿಗೂ ಹೆದರೋದು ಇಲ್ಲ, ನನಗೇನಾದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಅಂದ್ರೆ ಏನ್ ಮನಜಕ್ಕ, ಯಾರ ಬಗ್ಗೆನೂ ಯೋಚನೆ ಮಾಡ್ದೇನೆ, ಸ್ವಲ್ಪನೂ ಭಯ ಇಲ್ದೇನೆ ಭಾಷಿಣಿ ಅವ್ರ ಫ್ಯಾಮಿಲಿಗೆ ಸರ್ಸು ಬಗ್ಗೆ ಹೇಳ್ಬಿಡ್ತೀನಿ ಅಂತಿದ್ಯಾ? ಹೌದು, ಖಂಡಿತ ಹೇಳ್ತೀನಿ. ಮೊದ್ಲೇ ಆ ನಾರಾಯಣನ್ಗೆ ಹಾರ್ಟ್ ಪ್ರಾಬ್ಲಮ್ಮು, ಅವ್ನ್ ಹೋಗೋವರೆಗೂ ಇವಳು ಬುದ್ಧಿ ಬರಲ್ಲ. ಬೇಡ ವನಜಕ್ಕ, ವನಜಕ್ಕ ಬೇಡ. ನನ್ ಮೇಲಿರೋ ಕೋಪಕ್ಕೆ ಆ ಕುಟುಂಬಕ್ಕೆ ಶಿಕ್ಷೆ ಕೊಡ್ಬೇಡ. ಹಾಗ್ ಬದ್ಲಾಗ್ಬಾರ್ದು ಅಂದ್ರೆ ನೀನ್ ಸೈಲೆಂಟ್ ಆಗಿರ್ಬೇಕು. ರಾಹುಲ್ ತಯಾರಿ ನೋಡ್ತಿದ್ರೆ ನಿನ್ ಬಗ್ಗೆ ನಿಜ ಗೊತ್ತಾಗಿದೆ ಅನ್ಸುತ್ತೆ. ಕನ್ಫರ್ಮೇಶನ್ಗೋಸ್ಕರ ಏನಾದ್ರೂ ನಿನ್ನ ಕೇಳಿದ್ರೆ ಪ್ರೀತಿ ಪ್ರೇಮ ಅಂತ ಎಕ್ಸೈಟ್ ಆಗಿ ಫುಲ್ ಖುಷಿಯಾಗಿ ನಾನೇ ಸರ್ಸು ಅಂತ ರಾಹುಲ್ ಹತ್ರ ಹೇಳ್ಬಾರ್ದು. ಸರಿ, ಹೇಳಲ್ಲ. ಏನೋ ಇಷ್ಟು ಸಿಂಪಲ್ ಆಗಿ ಒಪ್ಕೊಂಡೆ? ವಾದ ಮಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಗೊತ್ತಿದ್ಮೇಲೂ ಕೂಡ ಇನ್ನೇನ್ ಮಾತಾಡ್ಲಿ ವನಜಕ್ಕ? ಒಳ್ಳೇದು. ನಡಿ ಪ್ರೀತಿ. ಕೇಳಿಸ್ಕೊಂಡ್ಯಾಕಂತ ಅವ್ರ ಮಾತುಗಳನ್ನ ಯಾವ ಷರತ್ತು ಹಾಕದೇ ಇದ್ರು ಅಮ್ಮವ್ರಿಗೆ ಕೊಟ್ಟಿರೋ ಮಾತಿಗೋಸ್ಕರ ಆದ್ರೂ ನಾನ್ ನಿಜನ ಒಪ್ಕೊಳ್ಳಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲಮ್ಮ. ಆದ್ರೆ ನಿಮ್ಮ ಅಪ್ಪನ ಪ್ರೀತಿ ನಿಮ್ಮ ಅಜ್ಜಿ ಮಾತಿಗಿಂತ ಬಲವಾಗಿದ್ಯಮ್ಮ. ಅದೇ ನನ್ ಭಯ. ಅಣ್ಣ, ವಿ ಆರ್ ಆಲ್ ರೆಡಿ ಫಾರ್ ಯುವರ್ ಸರ್ಪ್ರೈಸ್. ನೀನೇ ಲೇಟ್ ಮಾಡ್ತಿದ್ಯಾ? ನೀವೆಲ್ರೂ ಅಲ್ಲ, ನಿಮಗಿಂತ ಮುಂಚೆ ರೆಡಿ ಆಗ್ಬೇಕಾದ ಭಾಷಿಣಿಯಲ್ಲಿ. ಅವಳನ್ನಾಗ್ಲೇ ರೆಡಿ ಆಗೋದಕ್ಕೆ ಹೇಳ್ದೆ, ಇನ್ನೂ ಯಾಕೆ ಬಂದಿಲ್ಲ ಅವಳು? ಒಂದ್ ವೇಳೆ ಮಗುನ್ ರೆಡಿ ಮಾಡ್ತಿದ್ದಾಳೆ ಅನ್ಸುತ್ತೆ. ಈ ಸರ್ಸು ನಿಜವಾಗ್ಲೂ ನನ್ನ ವಾರ್ನಿಂಗ್ಗೆ ಭಯ ಪಟ್ಟಿದ್ದಾಳ ಪ್ರೀತಿ. ರೆಡಿ ಆದ್ರೂ ಹೊರಗ್ ಬಂದಿಲ್ಲ. ಆದ್ರೂ ನಿನ್ ಮಾತಿಗೆ ನಾನೇ ಭಯ ಪಡ್ತಿದ್ದೀನಿ. ಅವಳೇನು ಹೇಳಕ್ಕ? ನಾನಂದ್ರೆ ಏನ್ ಅನ್ಕೊಂಡಿದ್ಯಾ? ನವ್ಯ, ಒಂದ್ಸಲ ನೀನೇ ಹೋಗಿ ನೋಡ್ಕೊಂಡ್ ಬಾರಮ್ಮ. ಸರಿ ಡ್ಯಾಡ್. ಸರ್ಸು, ಸರ್ಸು,
ಹೊರಗಡೆ ಎಲ್ಲಾದ್ರೂ ಹೋದ್ಲಾ? ನಾವೆಲ್ಲರೂ ಹಾಲೆಲ್ಲ ಇದೀವಲ್ಲ, ಆದ್ರೂ ಈ ಟೈಮಲ್ಲಿ ಎಲ್ಲಿಗೆ ಹೋಗ್ತಾಳೆ? ನಾನಿವಾಗ ಪಾರ್ಟಿಗೆ ಹೋದ್ರೆ ನಿಮ್ಮಪ್ಪನ ಪ್ರೀತಿನ ನೋಡಿ ಮಾತು ತಪ್ಪಿಡ್ತೀನೇನೋ ಅಂತ ಭಯ ಆಗ್ತಿದೆ. ಅದೇನಾದ್ರೂ ನಡೆದ್ರೆ ನಿಮ್ಮ ಅಜ್ಜಿ ನನ್ನ ಈ ಮನೇಲಿ ಇರೋದಕ್ಕೆ ಬಿಡಲ್ಲ. ಅದಕ್ಕೆ ನಾವ್ ಯಾರ ಕಣ್ಣಿಗೂ ಕಾಣಿಸ್ತಾ ಇರೋ ಹಾಗೆ ಈ ರಾತ್ರಿ ಎಲ್ಲ ಇಲ್ಲೇ ಇರೋಣ. ನನ್ನ ಸ್ವಾರ್ಥಕ್ಕೋಸ್ಕರ ನೀನು ಕಷ್ಟ ಕೊಡ್ತಿದ್ದೀನಿ, ನನ್ನ ಕ್ಷಮಿಸ್ಬಿಡು ಕಂದ. ಭಾಷಿಣಿ, 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 ನಿನಗೋಸ್ಕರನೇ ಇಷ್ಟೆಲ್ಲ ಏರ್ಪಾಡು ಮಾಡಿದ್ರೆ ಹೇಳ್ದೆ ಎಲ್ಲಿಗೆ ಹೊರಟೋದೆ ಭಾಷಿಣಿ? ವಿದ್ಯಾ, ವಿದ್ಯಾ, ವಿದ್ಯಾ ಅಳ್ಬೇಡಮ್ಮ. ವಿದ್ಯಾ, ವಿದ್ಯಾ ಅಳ್ಬೇಡಮ್ಮ. ವಿದ್ಯಮ್ಮ ಅಳ್ಬೇಡ, ಅಳ್ಬೇಡಮ್ಮ. ವಿದ್ಯಮ್ಮ, ವಿದ್ಯಮ್ಮ ನನ್ ಬಂಗಾರ ಅಲ್ವಾ? ಭಾಷಿಣಿ, 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 ವಿದ್ಯಾ, ವಿದ್ಯಾ ಅಳ್ಬೇಡಮ್ಮ. ಭಾಷಿಣಿ, ಭಾಷಿಣಿ, ನೀನ್ ಯಾಕೆ ಇಲ್ಲಿದ್ಯಾ? ಅದು ಮಗು ನಿದ್ದೆ ಮಾಡುತ್ತೆ ಅಂತ ಹಾಗೆ ಎತ್ಕೊಂಡು ಓಡಾಡಿಸ್ತಾ ಈ ರೂಮಿಗೆ ಬಂದ್ಬಿಟ್ಟೆ ರಾಹುಲ್ ಅವರೇ. ಒಳಗಡೆ ಬರ್ತಿದ್ದ ಹಾಗೆ ಬಾಗ್ಲು ಹಾಕೊಂಡ್ಬಿಡ್ತು. ಎಷ್ಟೇ ತೆಗೆದ್ರೂ ಬರ್ಲಿಲ್ಲ. ಕಿರ್ಚಿ ಕಿರ್ಚಿ ಆಯಾಸ ಆಗಿ ಒಳಗಡೆನೆ ಇದ್ದೆ ರಾಹುಲ್ ಅವರೇ. ಏನ್ ಭಾಷಿಣಿ ಇದು? ನೀನ್ ಕಾಣಿಸ್ತಿಲ್ಲ ಅಂತ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ? ಸರಿ ಬಾ. ಎಲ್ಲಿಗೆ ಹೋಗಿದ್ಯಮ್ಮ? ಅದು ಅಣ್ಣ, ಭಾಷಣಿ ಬಂದ್ಲಲ್ಲ, ಇನ್ನೂ ಯಾಕೆ ತಡ ಮಾಡ್ತಿದ್ಯಾ? ವಿ ಆರ್ ವೇಟಿಂಗ್. ಹೌದು ರಾಹುಲ್, ಸರ್ಸು ಇಲ್ಲಿ ನೋಡ್ಬೇಕು ಅಂತ ನಮಗ್ ತುಂಬಾ ಆತುರ ಆಗ್ತಿದೆ. ಗೊತ್ತಾಗ್ತಿದೆ ನಿನ್ನ ಆತುರ, ಉತ್ಸಾಹ. ಕಮಾನ್ ತೇಜ, ಇಲ್ದಿರೋ ಸರ್ಸುನ ರಾಹುಲ್ ಇದಾಳೆ ಅಂತ ಹೇಳಿದ್ರೆ ತಪ್ಪಿಲ್ಲ. ಆದ್ರೆ ನೋಡೋದಕ್ಕೆ ಎಕ್ಸೈಟ್ ಆಗೋದು ವನಜಕ್ಕ ತಪ್ಪ? ಸರಸು ಇಲ್ಲ ಅಂತ ಯಾರು ಹೇಳಿದ್ದು? ನಿನ್ ಕಣ್ ಮುಂದೆನೆ ಅಲ್ವಾ ರಾಹುಲ್ ಅವಳು ಸತ್ತೋಗಿದ್ದು? ನನ್ ಸರಸು ಸತ್ತೋಗಿಲ್ಲ, ಬದುಕೆ ಇದ್ದಾಳೆ. ಹಾಗಾದ್ರೆ ಕರ್ಕೊಂಡ್ ಬಾ, ಲೇಟ್ ಯಾಕೆ? ಅಣ್ಣ, ಇನ್ನ 12 ಆಗೋದಕ್ಕೆ 2 ಮಿನಿಟ್ಸ್ ಮಾತ್ರ ಇದೆ. ಎಷ್ಟು ಮಿನಿಟ್ಸ್ ಆದ್ರೆ ಏನ್ ನವ್ಯ? ಸರ್ಸು ಇಲ್ಲ ಅಲ್ವಾ? ಇದ್ದಾಳೆ. ಎಲ್ಲಿ? ಅವಳು ಇಲ್ಲೇ ಇದ್ದಾಳೆ. ಇಲ್ಲಿ ಅಂದ್ರೆ ಯಾರು?
ಭಾಷಿಣಿನೇ ನನ್ನ ಸರಸು. ನಾನಾ? ಏನ್ ರಾಹುಲ್ ಅವರೇ ನೀವು ಹೇಳ್ತಿರೋದು? ರೂಪದಲ್ಲಿ ನಾನು ಸರ್ಸುನೇ ಆದ್ರೆ ನಾನು ಭಾಷಿಣಿ ರಾಹುಲ್ ಅವರೇ. ನೀವ್ ಎಷ್ಟು ಸಲ ನನ್ನ ಸರ್ಸು ಅಂದ್ರು ನಾನು ಯಾವಾಗ್ಲೂ ಹೇಳೋದು ಇದನ್ನೇ ಅಲ್ವಾ ರಾಹುಲ್ ಅವರೇ? ಅದಕ್ಕೆ ಯಾಕೆ ಇಷ್ಟೊಂದು ಸಿದ್ಧತೆ ಇಲ್ಲ? ಇದು ಏರ್ಪಾಡಲ್ಲ. ನೀನ್ ಹೇಳ್ತಿರೋದು ಸುಳ್ಳು. ನೀನೇ ಸರಸು ಅನ್ನೋದೇ ನಿಜ. ಅದು ನಿನ್ನ ಪ್ರೀತಿಲಿ, ನಿನ್ನ ಮಾತಲ್ಲಿ, ಕೊನೆಗೆ ಇವತ್ತು ನಿನ್ ಗೆಲುವಲ್ಲಿ ನೋಡ್ದೆ. ಮದುವೆಗೂ ಮುಂಚೆ ನೀನ್ ನಮ್ಮಿಬ್ಬರಿಗೆ ಗೊತ್ತಿರುವಂಥ ವಿಷಯನ ಹೇಳಿದಾಗ್ಲೂ ನಾನು ನಂಬಲಿಲ್ಲ. ಈಗ ಯೋಚನೆ ಮಾಡ್ತಿದ್ರೆ ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಾ ಇದೆ. ಅದಕ್ಕೆ ನೀನು ಅಲ್ಲ ಅಂತ 100 ಸಲ ಹೇಳಿದ್ರು ನಾನು ನಂಬದೇ ಇದ್ದಿದ್ದಕ್ಕೆ 1000 ಸಲನಾದ್ರೂ ನೀನೇ ನನ್ನ ಸರಸು ಅಂತ ವಾದಿಸ್ತೇನೆ. ನೀನ್ ನಿಜ ಒಪ್ಕೊಳ್ಳೋವರೆಗೂ ಇದನ್ನೇ ಮಾತಾಡ್ತೇನೆ. ಏನ್ ರಾಹುಲ್ ಅವರೇ ಇದು? ನೀವು ಬಲವಂತವಾಗಿ ಒಪ್ಪಿಸ್ಬೇಕು ಅನ್ಕೋತಿದ್ದೀರಾ? ಹಾಗಿದ್ರೆ ಹೇಳ್ಬಿಡಿ, ಖಂಡಿತ ತಲೆ ತಗ್ಸ್ ನಿಲ್ತೀನಿ. ಇದು ನೀನ್ ತಲೆ ತಗ್ಸೋದಕ್ಕೆ ಶಿಕ್ಷೆ ಅಲ್ಲ ಸರ್ಸು, ನಿನ್ನ ಕುತ್ತಿಗೆಯಲ್ಲಿರೋ ತಾಳಿ ಅಷ್ಟೇ ಸತ್ಯ. ನೀವ್ ಎಷ್ಟೇ ಹೇಳಿದ್ರು ನಾನ್ ಮಾತ್ರ ಸರ್ಸು ಅಲ್ಲ, ಭಾಷಿಣಿನೇ. ನಾರಾಯಣ ಸಾವಿತ್ರಮ್ಮನ್ ಮಗಳು. ನೀವು ನಂಬಿದ್ರೆ ನಂಬಿ, ಇಲ್ಲಾಂದ್ರೆ ಬಿಡಿ. ಸರ್ಸು, ರಾಹುಲ್, ಅಯ್ಯೋ ಪ್ರೀತಿ, ಅಯ್ಯಯ್ಯೋ. ಅಯ್ಯೋ ರಾಹುಲ್, ನನ್ನ ಮಾತು ಕೇಳೋ ರಾಹುಲ್. ಬೇಡ ರಾಹುಲ್. ಸುಮ್ನಿರಿ ಡ್ಯಾಡ್. ಯಾರು ಮುಂದೆ ಬರಬೇಡಿ. ಇದು ನನಗೂ ನನ್ನ ನಂಬಿಕೆಗೂ ಮಧ್ಯೆ ಆಗ್ತಿರೋ ಯುದ್ಧ. ನೀವು ಬರಬೇಡಿ. ಪ್ರೀತಿನೋ ಪ್ರಾಣನೋ ಇವತ್ತೇ ಗೊತ್ತಾಗಿ ಹೋಗ್ಬಿಡ್ಬೇಕು. ರಾಹುಲ್ ಅವರೇ ಬೇಡ. ನಿಂತ್ಕೋ. ಬೇಡ ರಾಹುಲ್ ಅವರೇ, ಏನಿದು? ಆ ಚಾಕು ಕೆಳಗಡೆ ಇಳಿಸಿ ಪ್ಲೀಸ್. ನಿನ್ನ ಮಾತುಗಳಿಗಿಂತ ಇದೇನ್ ದೊಡ್ಡದಲ್ಲ. ನೀನೇ ನನ್ನ ಸರಸು ಅಂತ ನನಗ್ ಮಾತ್ರ ಅಲ್ಲ, ಅದು ನಿನಗೂ ಕೂಡ ಗೊತ್ತು.